ಸೆಟು ನಾನು ಹೆಂಗೆ ನಗ್ನಗ್ತಾ ಕೊಟ್ಟಿದ್ದೀನೋ ನಿಮ್ಗೆ ಇದನ್ನು ನೀವು ಹಂಗೆ ನಗ್ನಗ್ತಾ ನಂಗೆ ದುಡ್ಡು ಕೊಟ್ಬಿಡ್ಬೇಕು. ಪಾಪ ಇರು ಪಾಪ, ಫಸ್ಟ್ ಅವ್ರು ಅದನ್ನ ನೋಡಲಿ ನಮ್ಮ ನೋಡಿದ್ರಿಗೆ ಏನು ತಪ್ಪಿಲ್ಲ. ಏನೋ ಇದು ನಮ್ಮ ಪಾಪ ಕೊಟ್ಟಿರೋದು. ಪಾಪ ಈ ಕಲ್ಲಲ್ಲಿ ಏನು ವಿಶೇಷ ಐತೆ ಪಾಪ? ಈ ಕಲ್ಲಿಗೆ 3 ಕೊಟ್ಟಿನ. ಏನು ಪಾಪ ನೀವು ಎಷ್ಟು ಗ್ರೇಟ್ ಪಾಪ ನೀವು. ಕಲ್ಲಾಗ ಏನೋ ಇರ್ತದೆ ಕಲ್ಲಿಗೆ, ಅದಕ್ಕೆ ನಿಮ್ಮ ಅಪ್ಪನ ತೊತ್ತಿಡೋದು. ಅಯ್ಯೋ ಮುಂದೆ ಮತ್ತೆ ಅಂದೇನಿಲ್ಲ, ನಾನು ಮನೆಗೆ ಇಕ್ಕಂದಿತ್ತ ಇದ್ನಲ್ಲೋ. ಈ ಕಲ್ಲಾಗ ಏನೋ ಏನೋ ಸೆಟು. ಏಯ್ ತಿಕ್ಕಲ್ ನನ್ನ ಮಗನ ನೀನು. ನಾನು ಅನ್ಕೊಂಡೆ ನೀನು ತಿಕ್ಕಲ್ ನನ್ನ ಮಗನೇ ಇರಬೇಕು, ಇವಾಗಿನ ಕಾಲದಾಗ ಇವೆಲ್ಲ ಇರ್ತಾವ ಅಂತ ಪ್ರೂವ್ ಮಾಡ್ಕೊಂಬಿಟ್ಟೆ ನೀನು ತಿಕ್ಕಲ್ ನನ್ನ ಮಗನಂತ. ನಿನ್ಗೇನು ಮಾಡೋಕ್ಕೇನು ಬೇರೆ ಕೆಲಸ ಇಲ್ಲೇನಾ? ಇನ್ನೊಂದ್ಸರಿ ಏನಾನ ನಮ್ಮ ಅಂಗಡಿ ಕಡೆ ಬಂದಿದೆ ಅಂದರೆ ಕೈ ಕಾಲು ಮುರಿದಾಕ್ಬಿಡ್ತೀನಿ ನಿಂಕ. ನಿನ್ನ ಮಾತು ನಂಬಿ ಅಂಗಡಿ ಕೆಲಸ ಬಿಟ್ಟು ಇಲ್ಲಿಗೆ ಬನ್ನಲ್ಲ, ನನಗೆ ನಾನೇ ಏನಂತ ತಗೊಂಡು ಹಾಕ್ಕೊಬೇಕು ಎಕ್ಕಡ್ತಾಗೆ. ಯಾವ ನೀನು ತಿಕ್ಕಲ್ನಾರ ಇನ್ನು ಕಲ್ಲು ಅಂತ ಅಂದ್ಬಿಟ್ಟು ಏನೇನೋ ಹೇಳ್ತಾವನೆ ಇವನು. ಸೆಟು, ನಾನು ದೇವ್ರ ಮನೆಗಿಂದ ಎತ್ಕೊಂಬರೋವಾಗ ಅದು ಮಣಿನೇ ಆಗಿತ್ತು. ನಿನ್ನ ಕೈಗೆ ಬಂದಾಗ ನೀನೇನೋ ಮಾಡಿದ್ಯಾ ನನ್ನ ದುಡ್ಡು ನನಗೆ ಕೊಟ್ಟರೆ ಸರಿ, ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರೋನಲ್ಲ. ನಾನು 3 ಕೋಟಿ ದುಡ್ಡು ನನಗೆ ಕೊಟ್ಬಿಡು ಸುಮ್ಮನೆ, ಇಲ್ದಿದ್ದೆಲ್ಲ ಮಾತಾಡಬೇಡ ನೀನು. ನಾನು ನಿನ್ನ ಕೈಗೆ ಕೊಟ್ಟಾಗ ಕರೆಕ್ಟಾಗಿತ್ತು, ನೀನು ಅದನ್ನ ಎತ್ತಿ ಜೋಗ ಹಾಕೊಂಡು ಕಲ್ಲನ್ನ ಈಚೆಗೆ ತೆಗ್ದಿದ್ಯಾ. ಈ ಕಡೆಯಿಂದ ಕೊಟ್ಟಿದ್ದೀನಂದ್ರೆ ತಲೆ ಗರ್ರ ಅಂತ ತಿರುಗ್ಬಿಡ್ಬೇಕು. ತಿಕ್ಕಲ್ ನನ್ನ ಮಗನೇ, ಯಾವ ನೀನು ಕೆಲ್ಸಕ್ಕೆ ಬಾರ್ದು ನನ್ನ ಮಗನು. ಹೋಗಿ ಶಾನ್ ಬಗ್ರಕ ನಿನ್ನಂತ ಅಳಿನ್ ಸಿಕ್ಕವನಲ್ಲ, ಅವ್ರ ದುರಾದೃಷ್ಟ. ತೆಗೆದು ಕಾಪಾಡಿ ಕೊಟ್ರೆ ನಾಗಮಣಿ ಅಂತೆ, ನಾಗಮಣಿ ತಲೆಮಣಿ. ಸೆಟು, ಇನ್ನೊಂದು ಮಾತಾಡಿದ್ದೆ ಅಂದ್ರೆ ಅದೇ ಕಲ್ ತಗೊಂಡು ತಲೆ ಹೊಡೆದಾಕ್ಬಿಡ್ತೀನಿ. ಏಯ್, ಅವತ್ತು ದೇವಸ್ಥಾನ ನಿಂದ ನಾವು ನಾಗಮಣಿ ಎತ್ಕೊಂಬಂದಲ್ಲ ನೀನು, ಎಲ್ಲಿಕ್ಕಿದ್ಯಾ ಅದನ್ನ? ನೋಡು ಸರಸ್ವತಿ, ಸುಮ್ಮನೆ ಏನೋ ಹೇಳ್ಬೇಡ, ಏನು ಮಾಡಿದೆ ಅಂತ ಹೇಳೋ. ಯಾವಾಗ ಎತ್ಕೊಂಬಂದ್ರಮ್ಮ ನಾಗಮಣಿನ ನೀವು? ಮೊನ್ನೆ ಸ್ನೇಹ ಮದುವೆ ದಿವಸ. ಅಲ್ಲ ಪಾಪ, ಹೋಗಿ ನಾಗಪ್ಪನ ಮೇಲಿರೋ ನಾಗಮಣಿ ಎತ್ಕೊಂಬಂದಿದ್ರಲ್ಲ, ನಿಮ್ಗೇನಾದ್ರೂ ಬುದ್ಧಿ ಆಯ್ತಾ ಪಾಪ? ಹಾಂ, ಏನೋ ತಾತನ ಮಾಡಿರೋ ಪೂರ್ವ ಪುಣ್ಯನೋ ಏನೋ ಇವತ್ತು ನಿಮ್ಮನ್ನ ಕಾಪಾಡೈತೆ. ಹಂಗೆಲ್ಲ ಮಾಡಬೇಡಿ ಪಾಪ, ಅದೆಲ್ಲ ಪಾಪ. ಅಯ್ಯೋ ಅಲ್ಲಮ್ಮ, ಪಪ್ಪ ಹೇಳ್ತಾರೆ ಅಂತಂದ್ರೆ ನಿನಗೆ ಬುದ್ಧಿ ಇಲ್ಲೇನಮ್ಮ? ಯಾಕಮ್ಮ ಇಂಥ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ ನೀವು? ಅಯ್ಯೋ ನಿಮ್ಮ ಅಪ್ಪನೇ ಹೇಳಿರೋದು ತಾಡುನ್ಯ, ಯಕ್ಕ ನನ್ನ ಮೇಲೆ ಪ್ರೀತಿ ಇದ್ದಳೆ ನೀನು, ಅದನ್ನ ಯಕ್ಕ ಅಂತ ಹೇಳಿನ. ನಾನು ಯಕ್ಕನ್ನ ತಿರ್ಗ ಯಕ್ಕನ ಮನೆಗೆ ಬಂದಿರೆ. ಆವತ್ತು ನಿಮ್ಮ ಅಪ್ಪನ ಚೆನ್ನಾಗಿ ಎದ್ದೇಳ ಮನೆಗೆ ಇಕ್ಕೋನೆ, ತಿರ್ಗ ಇವಾಗ ನನ್ನನ್ನ ತೆತಾವಣೆ ಹೇಳ ಅಂತ ಹೇಳ್ಬಿಟ್ಟು. ನೋರ ಸರಿ ಆಯ್ತು, ನಾನು ಬಂದ ಕೆಲಸ ಮುಗೀತು. ಛೇ, ಎಷ್ಟೊಂದು ಆಸೆ ಇಟ್ಕೊಂಡಿದ್ನಿ, ಎಲ್ಲ ನಿರಾಸೆ ಆಗೋಯ್ತಲ್ಲ. ಈ ಕಲ್ಲಂಗೆ ಬಂತು. ಹಾಂ, ಆ ನಾಗಮಣಿ ದೇವಸ್ಥಾನದೊಳಗೈತಾ? ಫಸ್ಟು ಹೋಗಿ ನೋಡಬೇಕು, ಆಯ್ತೋ ಇಲ್ಲ ಅಂತ ಹೇಳ್ಬಿಟ್ಟು. ನಿಮ್ಮ ಅಪ್ಪನವ್ರೆ ಎಂದೆಂದು ಆಟಾವಣೆ ತಾಡುನ್ಯ, ಏನಾದರೂ ಮಾಡ್ಕೊಳ್ಳಿ ಬಿಡಮ್ಮ. ತೇತಿನ ಕಕ್ಕಮ್ಮನಿ ತೊಕ್ಕಳು ಕೊತ್ತಾಳೆ. ಅವಳು ಹೆಚ್ಚು ಬೈಕೊಂಡು ಒಂದು ನೋಡಮ್ಮ. ಎಲ್ಲಾದ್ರೂ ಒಂದು ಬಾ, ಮನೆಗೆ ಹೋಗೋಣ ಬಾ. ಬಚ್ಚಿನರಿ ನಿಮ್ಮ ಅಪ್ಪನ ಏಮಾತಾಡ ನೋಡ್ಬಿಟ್ಟು ಬಚ್ಚಿನರಿ. ಸರಸ್ವತಿ, ನಾಗಮಣಿ ಎಲ್ಲಿಕ್ಕಿದೆ ಹೇಳು ಸರಸ್ವತಿ. ನಿನ್ನ ಮೇಲೆ ಆನೆ, ನಿಮ್ಮ ಅಮ್ಮನ ಮೇಲೆ ಆನೆ, ನಿಮ್ಮ ಅಪ್ಪನ ಮೇಲೆ ಆನೆ. ನಾನು ಅದನ್ನ ನೋರಿಲ್ಲ ಅಂದ್ರೆ ನೋರಿಲ್ಲ ನಗೋ, ಅದು ತಾನಂತ ತನ್ನಂದಣೆ ಇಲ್ಲ. ಅವತ್ತು ನಾನು ನಿನ್ ಕೈ ಕತ್ತೊತ್ತಿನ, ನೀನು ಎಕ್ಕೊಂಡೋಗಿ ದೇಡ ಮನೆಗೆ ಇಕ್ಕಿದ್ಯಾ ಅಚ್ಚೆ. ಫಸ್ಟು ದೇವಸ್ಥಾನಕ್ಕೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗಿ ಅದಲ್ಲ ಆಯ್ತೋ ಇಲ್ಲ ನೋಡಬೇಕು. ನಗು ಅದೇನ್ ತಗೊಂಡು ನಗು ಏನೋ ಎತ್ತ ಹೊಡ್ತಾ ಇರೋದು ನೀನು? ಏನೋ ಕೆಲಸ ಆಯ್ತಿರೋ. ಓ ಮುಂದೆ ಮಗಳೇ, ಇವಳ ಹತ್ರ ಹೇಳೋದು ಬಂದಾಡ ಮನಕ. ಬುಕೋತಾಳೆ. ಅಯ್ಯೋ ಇದು ಇಲ್ಲಿ ಆಯ್ತಾ? ನಗು ಇಲ್ಲಾಡೆ ಬಾರ್ ಬಿಳಿನ್ ಬಾ ಇಲ್ಲಾಡೆ ನಾನು ಬಂದೆ. ಎಲ್ಲಿ? ಅಯ್ಯೋ ಮನೆಗಡೆ ಬಿಳಿನ್ ಬಾ. ಮಾಡಕ್ಕೆ ಕೆಲಸ ಇಲ್ಲ. ಅಡನಗು ಅಲ್ಲೇ ನೋರು ಮುಂದೆ ಬಂದೆ. ನೀಗ ನೋಡ, ಸುಮ್ಮನೆ ಇರು ಸರಸ್ವತಿ, ನೀನು ಪಾಪ ಬಂದಿದ್ದ ತಿರ್ಗ ಪಾಪ ಬರ್ಸ್ಬೇಡ ನಿನ್ನಂಕ. ಸುಮ್ಮನೆ ಇದ್ದು ಬಿಡು. ಅಯ್ಯೋ ತಿತ್ತಿನ ಮುಂದೆ ಮಾತಾಡಿ ಇವಣ ಬಿಡು. ಅದತ್ತ ಹೋದ ನಾಳೆ ಹೋಲಿ ತತ. ಅಯ್ಯೋ ತಿರ್ಗ ಕಳ್ಳ ಬಿತ್ತದೆ. ಅಯ್ಯ
ಹೊಂಟೈತಳ ತಿರ್ಗಾ ಕಳ್ಳಾಯ ಬಿಟ್ಟದ್ ನೋಡು. ಅಯ್ಯೋ ಭಗವಂತ. ವಾವ್ ಸ್ನೇಹ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೀನು. ಹೌದಾ, ಥ್ಯಾಂಕ್ ಯು ಸೋ ಮಚ್ ರೀ. ಸೂಪರ್ ಬೇಬಿ, ಸೋ ಕ್ಯೂಟ್. ಸ್ವಲ್ಪ ಹಿಂದೆ ಹೋಗು, ಹಿಂದೆ ಹೋಗು. ಓಕೆ ಓಕೆ, ಹಾ ಹಂಗೆ ಇರು. ಹಾ ಸೂಪರ್. ನಾವಿಬ್ರು ಒಂದು ಸೆಲ್ಫಿ ತಗೊಳ್ಳೋಣ ಬಾ. ಬಂದೆ ಬಂದೆ. ಕರೆಕ್ಟಾಗಿ ಕ್ಲಿಕ್ ಆಗುತ್ತೆ ತಾನೆ? ಟೈಮ್ ಸೆಟ್ ಮಾಡಿದ್ದೀನಿ, ಸುಮ್ಮನೆ ಮಾತಾಡಬೇಡ. ಹಾ ಸೂಪರ್, ಸೂಪರ್ ಆಗಿ ಬಂದಿದೆ ಸ್ನೇಹ. ಹೌದಾ, ಬ್ಯೂಟಿಫುಲ್ ವೈಫ್. ಜಾಸ್ತಿ ಸಿಗ್ಬೇಡಿ, ಇನ್ನು ನೋಡೋಂಥ ಪ್ಲೇಸಸ್ ತುಂಬಾ ಐತೆ, ಬಂದು ಹೋಗೋಣ. ಓಕೆ ಓಕೆ ಬೇಬಿ. ಯಾರು ಕನ್ನಡದವ್ರು ಇಲ್ಲಿದ್ದಂಗವ್ರೆ? ಸರ್ ಸರ್ ಸರ್, ನೀವು ಕನ್ನಡದವರ ಸರ್? ಹೌದು ಕನ್ನಡದವರ. ಯಾಕೆ ಸರ್? ನಮ್ಮ ಹತ್ರ ಎಕ್ಸ್ಟ್ರಾ ಏನಾದರೂ ಟಿಕೆಟ್ ಇದ್ರೆ ನನ್ನನ್ನು ಇಂಡಿಯಾಗೆ ಕರ್ಕೊಂಡೋಗಿ ಸರ್. ಸರ್, ನಾನು ಎಷ್ಟೊಂದು ಜನನ ಕೇಳ್ಕೊತಾ ಇದ್ದೀನಿ ಸರ್. ಸರ್ ಕರ್ಕೊಂಡೋಗಿ ಸರ್ ನನ್ನನ್ನು. ಇವನು ಯಾರು? ಸಂಜಯ್, ಇವನು ಯಾರು ಹಿಂಗೆ ಬಂದು ಕೇಳ್ತಾ ಇದ್ದಾನೆ? ನಾವೇನಕ್ಕೆ ಎಕ್ಸ್ಟ್ರಾ ಟಿಕೆಟ್ ತರೋಣ? ತಂದಿಲ್ಲ ನಾವು. ಹೌದಾ ಮೇಡಮ್? ಸರಿ ಮೇಡಮ್, ಆಯಿತು. ನಿಂತ್ಕೊ. ಯಾಕೆ ಸಂಜು, ನೀನು ಎಲ್ಲಿರೋದು? ಸರ್, ಅಲ್ಲಿ ಅಂಗಡಿ ಐತಲ್ಲ ಸರ್, ಅಲ್ಲಿ ಮಲ್ಕೊತೀನಿ ಸರ್. ಅಂಗಡಿ ಹತ್ರ ಮಲ್ಕೊತೀನಿ ಸರ್. ನೀನು ಎಲ್ಲೂ ಹೋಗ್ಬೇಡ, ನಾವು ಮತ್ತೆ ಇಲ್ಲಿ ಬರೋದು 4 days ಆಗುತ್ತೆ. ನನ್ನ ಹತ್ರ ಎಕ್ಸ್ಟ್ರಾ ಟಿಕೆಟ್ ಇದೆ, ನಾನು ನಿನ್ನನ್ನು ಇಂಡಿಯಾಗೆ ಕರ್ಕೊಂಡು ಹೋಗ್ತೀನಿ, ಆಯಿತಾ? ಸರಿ ಸರ್. ಸರಿ ಸರ್, ಆಯಿತು ಸರ್. ಸರ್, ಇಂಡಿಯಾನಾಗೆ ನನ್ನ ಮಗಳು, ನನ್ನ ಹೆಂಡತಿ ಎಲ್ಲ ಅವರೇ ಸರ್. ನಾನು ಅವ್ರನ್ನ ನೋಡಬೇಕು ಸರ್. ಎಷ್ಟೊಂದು ವರ್ಷಗಳಾಗೋಯ್ತು ಸರ್ ನಾನು ಇಲ್ಲಿಗೆ ಬಂದು. ಸುಮಾರು ಒಂದು 20 ವರ್ಷ ಆಗೋಯ್ತು ಸರ್. ಇದು ಟೂರಿಸ್ಟ್ ಪ್ಲೇಸು ಸರ್. ಸುಮಾರು ಜನನ ಕೇಳ್ಕೊತೀನಿ, ಯಾರೋ ಹುಚ್ಚ ಅಂತ ನನ್ನನ್ನು ಹತ್ರಕ್ಕೆ ಸೇರಿಸಲ್ಲ ಸರ್. ಸರ್ ನಿಮ್ಗೆ ಥ್ಯಾಂಕ್ಸ್ ಸರ್. ಸರ್, ನನ್ನನ್ನು ಮರಿದಿರ ಇಂಡಿಯಾ ಕರ್ಕೊಂಡೋಗಿ ಸರ್. ಸಂಜು, ಎಲ್ಲಿದೆ ಟಿಕೆಟು? ನಿಮ್ಮ ಅಣ್ಣ ರಾಮು ಕೊಟ್ರಲ್ಲ ನಮ್ಗೊಂದು ಟಿಕೆಟು. ಅಯ್ಯೋ ನೋಡು, ಮತ್ತೆ ಹೋಗ್ಬಿಟ್ಟೆ ನೋಡು ಸಂಜು ನಾನು. ಇವ್ರಿಗೋಸ್ಕರನೇ ನಾ ಕೊಟ್ಟಿರೋದು ಟಿಕೆಟು. ಸರ್, ಯಾರು ಸರ್ ನನಗೋಸ್ಕರ ಟಿಕೆಟ್ ಕೊಟ್ಟಿರೋದು? ಯಾರು ಸರ್? ಅಂದರೆ ನಾನು ನೆನ್ತಿದ್ದಾರಲ್ಲ, ಇವಳು ನಾನು ನೆನ್ತಿ, ಅವ್ರ ಅಣ್ಣ ಎಕ್ಸ್ಟ್ರಾ ಒಂದು ಟಿಕೆಟು ಕೊಟ್ಟಿದ್ದಾರೆ. ಅಂದರೆ ಹೋಗೋದು, ಬರೋದಿಲ್ಲ, ಹೋಗೋದು, ನಿಮ್ಮನ್ನು ಕರ್ಕೊಂಡು ಬರಲಿ ಅಂತನೋ ಏನೋ ಕೊಟ್ಟಿದ್ದಾರೆ. ಸರ್, ನಾನು ಇಲ್ಲಿರೋದು ಅವ್ರಿಗೆ ಹೆಂಗೆ ಗೊತ್ತಾಯ್ತು ಸರ್? ಅದೆಲ್ಲ ನನಗೆ ಗೊತ್ತಿಲ್ಲ. ಒಂದು ಟಿಕೆಟ್ ಕೊಟ್ಟಿದ್ದಾರೆ, ನೀವೆಲ್ಲೂ ಹೋಗ್ಬೇಡಿ, ನಾನು ಬರ್ತೀನಿ. ಆಯಿತು ಸರ್. ಎಲ್ಲೂ ಹೋಗಲ್ಲ ಸರ್, ಇಲ್ಲೇ ಇರ್ತೀನಿ ಸರ್, ನಾನು ಎಲ್ಲೂ ಹೋಗಲ್ಲ. ಸರಿ ಆಯಿತು. ನೀವು ಏನಾದರೂ ಮಿಸ್ ಆದರೆ ಮತ್ತೆ ನೋಡಿ, ಆಮೇಲೆ ಇಲ್ಲೇ ಇರಬೇಕಾಗುತ್ತೆ, ನಾವು ಹೊಟ್ಟೋಗ್ತೀವಿ. ಸರ್ ಇಲ್ಲ ಸರ್, ನೀವು ಎಲ್ಲಿ ಉಳ್ಕೊಂಡಿದ್ರಿ ಹೇಳ್ರಿ, ಅಲ್ಲೇ ನಾನು ಗೇಟಲ್ಲಿ ಕುತ್ಕೊಂಡಿರ್ತೀನಿ ಸರ್. ಹೌದು ಸಂಜು, ಇವನು ಅಲ್ಲಿಗೆ ಕರ್ಕೊಂಡೋಗೋಣ ಸಂಜು. ಮತ್ತೆ ಯಾಕಂತಂದ್ರೆ ತಿರುಗಿ ಇವನು ಎಲ್ಲಾದರೂ ಮಿಸ್ ಆಗ್ಬಿಟ್ರೆ ತೊಂದರೆ ಆಗುತ್ತಲ್ಲ. ಸರ್, ನೀವು ಯಾವ ಹೋಟ್ಲಾಗಿದ್ದೀರಿ ಆ ಹೋಟ್ಲ ಹತ್ರ ನಾನು ಕುತ್ಕೊಂಡಿರ್ತೀನಿ ಸರ್. ನೀವೇನು ಊಟ ಗೀಟ ಏನು ಕೊಡಿಸ್ಬೇಡಿ ಸರ್. ನಾನು ಅಲ್ಲೇ ಎಲ್ಲ ನನ್ನ ಹಣ್ಣುಗಳು ಏನಾರ ತಿನ್ಕೊಂಡು ಕಾಲಾಗ್ತೀನಿ ಸರ್. ತಿರ್ಗಾ ನೀವು ಬರ್ತಿರೋದು, ನನ್ನನ್ನು ಮರ್ತೋಗ್ಬಿಡೋದು ಹಂಗೆಲ್ಲ ಆಗ್ಬಿಡ್ತೈತೆ ಸರ್. ನೀವು ಎಲ್ಲಿ ಹೋಟ್ಲಾಗಿರ್ತೀರೋ ಅಲ್ಲಿ ಆಚೆ ಕುತ್ಕೊಂಡಿರ್ತೀನಿ ಸರ್. ಸಂಜು, ಕರ್ಕೋ ಅವನನ್ನ, ಕರ್ಕೋ. ಸರಿ ಬಾ, ನಮ್ಮ ಜೊತೆಗೆ ಬಾ. ಸರಿ ಸರ್, ಆಯಿತು ಸರ್. ಸರಿ ಬಾ. ರೆಡಿ ಸ್ನೇಹ, ನೀನು ಗೇಟಲ್ಲಿ ಕೂತ್ಕೊಳ್ಳೋದೇನು ಬೇಕಾಗಿಲ್ಲ, ನಿನಗೆ ಅಂತ ಒಂದು ರೂಮ್ ಮಾಡ್ಕೊಡ್ತೀನಿ ನಾನು. ಆ ರೂಮಲ್ಲಿರೋ. ಸಂಜು, ಅವನು ನೋಡಿ ಎಷ್ಟು ಗಲೀಜಾಗವನೆ, ಅವನಿಗೆ ನೀನು ರೂಮ್ ಮಾಡ್ಕೊಡೋದು. ಹಾಗೆಲ್ಲ ಮಾತಾಡಬೇಡ ಸ್ನೇಹ. ನಿಮ್ಮ ರಾಮು ಅಣ್ಣ ಹೇಳಿದ್ದಾನೆ ಕರ್ಕೊಂಬ ಅಂತ ಹೇಳ್ಬಿಟ್ಟು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ನಾವು. ನೀನು ನಮ್ಮನೆಯವ್ರ ಥರನೇ. ನಡಿ ಸುಮ್ಮನೆ ನಡಿ. ಸರ್ ಬನ್ನಿ, ನಾನು ನಿಮ್ಗೆ ರೂಮ್ ಮಾಡ್ಕೊಡ್ತೀನಿ. ಸರ್, ರೂಮ್ ಏನು ಬೇಡ ಸರ್, ಅಲ್ಲೇ ಎಲ್ಲಾದರೂ ಇರ್ತೀನಿ. ಇಲ್ಲ ಸರ್, ನೀವು ಬನ್ನಿ ಸರ್ ನನ್ನ ಜೊತೆ. ಸರಿ ಸರ್, ಆಯಿತು ಸರ್. ನನ್ನನ್ನು ಕರ್ಕೊಂಡು ಹೋಗ್ತಿರ್ತಾನೆ ಸರ್. ಖಂಡಿತ ಕರ್ಕೊಂಡು ಹೋಗ್ತೀರಿ, ಆಯಿತಾ? ಸರಿ ಸರ್. ಹಲೋ. ಏನ್ರಿ ಮೇಡಮ್? ಹೇಳ್ರಿ ಸರ್. ಇವತ್ತು ಯಾವ ಪಬ್ಬು ಓನರ್ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀರಾ ಮೇಡಮ್? ಹೌದು ಸರ್, ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀನಿ. ಅಂದರೆ ಒಬ್ಬ ಕಳ್ಳ ಮೇಲೆ. ಕಳ್ಳನ? ಕಂಪ್ಲೇಂಟ್ ಕೊಡಿ. ಕಳ್ಳನ ಹಿಡಿಯೋಕ್ಕೆ ನಾವಿರೋದು. ಹಿಡಿತೀರ ತಾನೇ ನಾನು ಕಂಪ್ಲೇಂಟ್ ಕೊಟ್ರೆ? ಹೌದಲ್ಲ, ಕಳ್ಳನ ಹಿಡಿಯೋಕ್ಕೆ ನಾವಿರೋದು. ಕೊಡಿ ಕಂಪ್ಲೇಂಟ್ ಬೇಗ. ತುಂಬ ಬೆಲೆ ಬಾಳೋ ವಸ್ತುನ ಕಳ್ತನ ಮಾಡಿಬಿಟ್ಟಿದ್ದಾನೆ ಸರ್. ಹೌದಾ? ಅಯ್ಯೋ, ಎಲ್ಲಿ ನಿಮ್ಮ ಆಫೀಸಲ್ಲ, ಮನೆಯಲ್ಲ? ಇಲ್ಲ ಸರ್, ಇಲ್ಲೇ ಇದ್ದಾನೆ ಕಳ್ಳ. ನಿಮ್ಮ ಪೊಲೀಸ್ ಸ್ಟೇಷನಲ್ಲೇ ಇದ್ದಾನೆ ಕಳ್ಳ. ಅದ್ಯಾರಪ್ಪ ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಕಳ್ಳ? ಹೌದು, ನಿಜವಾಗ್ಲೂ ದೊಡ್ಡ ಕಳ್ಳ ಅವನು. ಹೌದಾ? ಯಾರದು? ನೀನೇ? ನಾನಾ? ನಾನೇನಮ್ಮ ಕಳ್ತನ ಮಾಡಿದ್ದೀನಿ? ನನ್ನ ಮನ್ಸನ್ನ? ಓ ಹಾಗೆ, ಓಕೆ. ನನ್ನ ಮನ್ಸನ್ನ ಕಳ್ತನ ಮಾಡಿದ್ರಲ್ಲ. ಅಲ್ಲ, ನಿಮ್ಮ ತಂದೆ ತಾಯಿ ಹತ್ರ ಮಾತಾಡು ಅಂತ ಹೇಳಿದ ತಕ್ಷಣ ಹ್ಞೂ ಸರಿ ಅಂತ ಬಂದೋಳು. ಇವತ್ತು ಪ್ರತ್ಯಕ್ಷ ಆಗ್ತಾ ಇದೆಯಲ್ಲ, ಏನ್ ಸಮಾಚಾರ ನಿಂದು? ಅಲ್ಲ, ನಿಮ್ಮ ಚೇಂಬರಲ್ಲಿ ನಿಮಗೆ ಬಿಟ್ರೆ ಬೇರೆ ಇನ್ಯಾರಿಗೂ ಚೇರ್ ಇಲ್ವಾ? ನೋಡಿ ಮೇಡಮ್, ಕಂಪ್ಲೇಂಟ್ ಕೊಡೋದು ಕೆಳಗಡೆ, ಆಯ್ತಾ? ಮೇಲೆ ನನ್ನ ಚೇಂಬರ್ ಇರೋದು. ಯಾರಾದರೂ ಬಂದು ಅವ್ರ ಜೊತೆ ಪುಂಗಾಣಿ ಹೊಡೆಯೋಕ್ಕೆ ನಾನು ಇಲ್ಲಿ ಕೂತ್ಕೊಂಡಿಲ್ಲ ಮೇಡಮ್. ಬಂದವರು ಜಾಸ್ತಿ ಹೊತ್ತು ಮಾತಾಡಬಾರ್ದು, ಕೂತ್ಕೊಂಡು ಅಂತ. ನಿಂತ್ಕೊಂಡೆ 2 ಮಾತು ಮಾತಾಡಿ ಹೊರಟೋಗ್ಬೇಕು ಅಂತ. ಹೌದು ಮೇಡಮ್. ಏನ್ ಮೇಡಮ್, ತುಂಬಾ ಬಿಸಿ ಆಗ್ಬಿಟ್ಟಿದ್ದೀರಾ? ಹೌದು ಸರ್, ತುಂಬಾನೇ ಬಿಸಿ ಆಗ್ಬಿಟ್ಟಿದ್ದೀನಿ ಸರ್. ಹಾಗೆ. ಮತ್ತೆ ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋಣ ಅಂತ ಏನು? ನಾನು ನಮ್ಮ ಬಿಸ್ನೆಸ್ ಎಲ್ಲ ನೋಡ್ಕೊತಾ ಇದ್ದೀನಿ ಈಗ. ನಮ್ಮ ಮಮ್ಮಿ ಡ್ಯಾಡಿ ಕಡೆಯಿಂದ ನನ್ನ ಹ್ಯಾಂಡ್ ಓವರ್ ತಗೊಂಡಿದ್ದೀನಿ ನಾನು. ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಮತ್ತು ನಮ್ಮ ಪ್ರಾಪರ್ಟಿ ಮೇಲೆ ಭೂಷಣ್ ಅಂತ ಒಂದು ಹೆಸರಿದೆ. ಆ ಹೆಸರಿಗೆ ಯಾರ್ದಂತ ಗೊತ್ತಾಗ್ತಾ ಇಲ್ಲ ನನಗೆ.
ಅವ್ರನ್ನೇ ಕೇಳ್ಬೇಕು ತಾನೆ ನಿಮ್ಮ ಮಮ್ಮಿ ಡ್ಯಾಡಿನ. ಕೇಳ್ದೆ, ಅವರಿಂದ ನಾವು ಪ್ರಾಪರ್ಟಿ ತಗೊಂಡಿರೋದು, ಅವ್ರ ಹೆಸರು ಅದ್ರಲ್ಲಿ ಇದ್ದೇ ಇರುತ್ತೆ ಬಿಡು, ಅದಕ್ಕೆ ಯಾಕೆ ನೀನು ಟೆನ್ಷನ್ ತಗೊಂತೀಯಾ ಅಂತ ಹೇಳ್ತಾ ಇದ್ದಾರೆ. ಅವರಿಂದ ಪ್ರಾಪರ್ಟಿ ತಗೊಂಡಿದ್ರೆ ಅವರು ಹೆಸರಿಂದ ಇವ್ರ ಹೆಸರು ಬರ್ಬೇಕು ತಾನೆ, ಇವ್ರ ಹೆಸರು ಇರ್ಬೇಕು ತಾನೆ. ಇವ್ರ ಹೆಸರು ಇದೆಯಾ? ಇಲ್ಲ, ಎಲ್ಲೂ ಇವ್ರ ಹೆಸರೇ ಇಲ್ಲ. ಎಲ್ಲ ಕಡೆ ಭೂಷಣ್ 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 ಅಂತಾನೆ ಇದೆ. ಇದು ಯಾವ ಥರ? ಅಲ್ಲ, ಒಂದ್ ವೇಳೆ ಅವ್ರ ಹತ್ರಿಂದ ಇವರು ಪ್ರಾಪರ್ಟಿ ತಗೊಂಡಿದ್ರೆ ಇವ್ರ ಹೆಸರು ಟ್ರಾನ್ಸ್ಫರ್ ಆಗ್ಬೇಕು ತಾನೆ. ಇವ್ರ ಹೆಸರೇ ಇಲ್ಲ, ಬರೀ ಅವ್ರ ಹೆಸರೇ ಇದೆ ಅಂತಂದ್ರೆ ಇದೇನು ವಿಚಿತ್ರ ಅಲ್ವಾ? ಹೌದು, ನಿಮ್ಮ ಪೇರೆಂಟ್ಸ್ ಇನ್ನೇನು ಹೇಳಿದ್ರು? ಅವರಷ್ಟೇ ಮತ್ತೆ ಕುಡಿಲಿ, ನೀನು ಯಾವುದೇ ಜವಾಬ್ದಾರಿ ತಗೊಂಬೇಡ, ಎಲ್ಲ ನಾವೇ ನೋಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನನಗೇನು ಫೋರ್ಸ್ ಮಾಡಿ ಅವ್ರನ್ನ ಕೇಳೋಕ್ಕೆ ಹೋಗಲಿಲ್ಲ. ಇಲ್ಲ ಗಾನ್ವಿ, ಇದ್ರ ಬಗ್ಗೆ ನಾವು ಎನ್ಕ್ವೈರಿ ಮಾಡಲೇಬೇಕು. ಅದಕ್ಕೆ ನಾನು ಇಲ್ಲಿಗೆ ಓಡ್ ಬಂದೆ, ನಿಮ್ಮನ್ನು ಕೇಳೋಣ ಏನು ಹೇಳ್ತೀರಾ ಅಂತ. ಇಲ್ಲ ಇಲ್ಲ, ಇದ್ರ ಬಗ್ಗೆ ಏನು ಅಂತ ತಿಳ್ಕೊಳ್ಬೇಕು. ಸರಿ, ನಾನು ಒಂದು 3-4 ಡೇಸಲ್ಲೆಲ್ಲ ಎಲ್ಲ ತಿಳ್ಕೊಂಡು ನಿನ್ಗೆ ಮಾಹಿತಿ ಕೊಡ್ತೀನಿ ಬಿಡು. ಆದಿಶಂಕರ, ಇದ್ರ ಬಗ್ಗೆ ನನಗೆ ಸ್ವಲ್ಪ ಹೇಳು. ಸರಿ, ನಾನು ಹೇಳ್ತೀನಿ. ಸರಿ, ನಾನು ಬರಲಾ? ಆಫೀಸ್ ಹತ್ರಿಂದ ಹೀಗೆ ಬಂದೆ. ಇವಾಗೆಲ್ಲ ನೀನೇ ನೋಡ್ಕೊತಾ ಇದೆಯಾ? ಹೌದು, ನಾನೇ ನೋಡ್ಕೊತಾ ಇದ್ದೀನಿ. ಸರಿ, ನಾನು ತಿಳ್ಕೊಂಡು ಹೇಳ್ತೀನಿ ಬಿಡು ನಿನಗೆ. ಆಯ್ತು, ನೀನು ಏನು ಹೇಳ್ತೀನಿ ಅಂತ ನಾನು ವೇಟ್ ಮಾಡ್ತಾ ಇರ್ತೀನಿ. ಸರಿ, ನಾನು ತಿಳ್ಕೊಂಡು ಹೇಳ್ತೀನಿ ಬಿಡು. ಮದುವೆ ಬಗ್ಗೆ ವಿಚಾರಿಸಲಿಲ್ಲ ಅಂತ ಬೇಜಾರು ಆದಿಶಂಕರ? ಫಸ್ಟ್ ಇದೇನೋ ಪ್ರಾಬ್ಲಮ್ ಬಂದಿದ್ದಲ್ಲ, ಅದು ಕ್ಲಿಯರ್ ಆಗಲಿ ಬಿಡು, ಆಮೇಲೆ ಮದುವೆ ಬಗ್ಗೆ ಆಲೋಚನೆ ಮಾಡಿದ್ರಾಯ್ತು. ಸರಿ, ನಾನು ಬರಲಾ? ಸರಿ, ನೀನು ಓಡು, ಹುಷಾರಾಗಿರು. ಯಾಕೆ ಹುಷಾರಾಗಿರು ಅಂತ ಐತಿ? ಅಲ್ಲ, ಪ್ರಾಪರ್ಟಿ ಎಲ್ಲ ಬೇರೆ ಹೊರತು ಯಾವುದಾದ್ರೂ ಪೇಪರ್ ಮೇಲೆ ನಿನ್ನ ಹೆಸರಿರೋದೇನಾದ್ರೂ ಕಂಡಿದ್ಯಾ ನೀನು? ಯಾವುದೋ ಒಂದು 2-3 ಪೇಪರ್ ಮೇಲೆ ಗಾನವಿ ಅಂತ ಹೆಸರಿದೆ. ಇನ್ಶಿಲ್ ಏನಿದೆ ನಿಂದು? ಇನ್ಶಿಲ್ ಅಂದರೆ ಇವಾಗ ನಮ್ಮಪ್ಪ ಹೆಸರು ಚಿಕ್ಕೋನು ಅಂತ ನಮ್ಮ ಆವಾಗಿನ ಹೆಸರಿಟ್ಟಿರೋದು. ನನ್ನ ಹೆಸರು ಸಿ ಆದಿಶಂಕರ ಬರುತ್ತೆ. ನಮ್ಮ ರಾಮಣ್ಣನಿಗೂ ಅಷ್ಟೇ ಸಿ ರಾಮು ಅಂತ ಬರುತ್ತೆ. ನಿನಗೇನಂತ ಬಂದಿದೆ ಅದರಲ್ಲಿ ಅಂತ ಕೇಳ್ತಾ ಇದ್ದೀನಿ. ಶಿಟ್, ನಾನು ಅದನ್ನು ಗಮನಿಸೇ ಇಲ್ಲಲ್ಲ ಆದಿಶಂಕರ. ದಡ್ಡಿ ನೀನು. ನಮ್ಮ ಡ್ಯಾಡಿ ಹೆಸರು ಶ್ರೀನಾಥ್, ಎಸ್ಸೇ ಬಂದಿರುತ್ತೆ. ಹಲೋ ಮಾರಾಯ್ತಿ, ಒಂದ್ಸರಿ ಹೋಗಿ ನೋಡಿ ನನಗೆ ಫಸ್ಟ್ ಫೋನ್ ಮಾಡು. ಫಸ್ಟ್ ಹೋಗಿ ನೋಡು ಏನಿದೆ ಅಂತ ಹೇಳ್ಬಿಟ್ಟು. ನಾನು ಇದನ್ನ ಅಬ್ಸರ್ವ್ನೇ ಮಾಡಿಲ್ಲ. ಸ್ಕೂಲಲ್ಲಿ ನನಗೆ ನೆನಪಿಲ್ಲ. ನಿನಗೆಲ್ಲಿ ನೆನಪಿರುತ್ತೆ? ಕುಡಿದು ತೂರಾಡೋದೇ ನಿನ್ಗೆ ನೆನಪು. ಇನ್ನೇನು ನೆನಪಿರುತ್ತೆ? ಜವಾಬ್ದಾರಿ ಅನ್ನೋದು ಇದ್ದಿದ್ರೆ ಇಷ್ಟೊಂದು ತಾಪತ್ರ ಏನಕ್ಕೆ ಇರ್ತಾ ಇತ್ತು? ಇವಾಗಲಾದ್ರೂ ಜವಾಬ್ದಾರಿ ಬಂತಲ್ಲ. ಫಸ್ಟ್ ಹೋಗಿ ಇನ್ಶಿಯಲ್ ಏನಿದೆ ಅಂತ ನೋಡ್ಬಿಟ್ಟು ನನಗೆ ಫೋನ್ ಮಾಡು. ಈಗಲೇ ಹೊಡ್ತೀನಿ, ಬೇಗ ಫೋನ್ ಮಾಡು. ಮಾಡ್ತೀನಿ. ಅಲ್ಲ, ಏನಿದು ಇವಳೇನು ಹೇಳ್ತಾವಳಲ್ಲ? ರಾಮು ಅಣ್ಣ ಬೇರೆ ವಿಚಿತ್ರವಾಗಿ ಸ್ನೇಹ ಅವ್ರ ಕೈಲಿ ಟಿಕೆಟ್ ಎಕ್ಸ್ಟ್ರಾ ಕೊಟ್ಟ. ರಾಮು ಅಣ್ಣಗೂ ಗಾನ್ವಿ ಅವ್ರ ಫ್ಯಾಮಿಲಿಗೂ ಏನಾದರೂ ಲಿಂಕಾ? ರಾಮು ಅಣ್ಣನ ಕೇಳಿದ್ರೆ ಎಲ್ಲ ಗೊತ್ತಾಗುತ್ತೆ, ವೆಯ್ಟ್ ಮಾಡು ಅಂತ ಹೇಳ್ತಾನೆ. ಈಗೇನೋ ನಂಗೆ ಗೊತ್ತಾಗ್ತಾ ಇಲ್ವಲ್ಲ. ಸರಿ ಇರಲಿ, ನೋಡೋಣ. ಸರಿ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಒಂದು ಸ್ವಲ್ಪ ನಾನು ಎನ್ಕ್ವೈರಿ ಮಾಡ್ತೀನಿ. ಸ್ವಲ್ಪ ಏನು, ಎಲ್ಲ ಜವಾಬ್ದಾರಿ ನಾನೇ ತೊಗೊತೀನಿ. ಫಸ್ಟ್ ರಾಮಣ್ಣಗೆ ಫೋನ್ ಮಾಡಬೇಕು. ಚಿನ್ನು, ನಿಶಾ ಮಗಳೇ, ಯಾಕಮ್ಮ ಅಳ್ತಾ ಇರೋದು? ಅಳ್ಬಾರ್ದು ಚಿನ್ನುವ. ನಾನು ಎಲ್ಲೋ ಬಂದಿದ್ದೀನಮ್ಮ, ಬೇಗ ಬಂದ್ಬಿಡ್ತೀನಮ್ಮ. ಅಳ್ಬಾರ್ದು ನೀನು, ಖುಷಿ ಖುಷಿಯಾಗಿ ಆಡ್ಕೊಂಡಿರ್ಬೇಕು ತಾನೇ ಮಗನೇ. ಯಾಕಮ್ಮ? ಅಯ್ಯೋ, ಹಂಗೆಲ್ಲ ಅನ್ಬಾರ್ದು. ನಾನು ನಿಂಗೆ ಏನಕ್ಕೆ ಫೋನ್ ಮಾಡಿದ್ದಂದ್ರೆ, ನಾನು ಮುದ್ದು ಬಂಗಾರಕ್ಕ ಏನ್ ಬೇಕು ಅಂತ ಕೇಳಕ್ಕೆ ಫೋನ್ ಮಾಡಿದ್ದು. ನಿಂಗೆ ಏನ್ ಬೇಕಮ್ಮ? ನಾನು ಬರ್ತೀನಮ್ಮ, ಇಲ್ಲೇ ಇದ್ದೀನಿ ನಾನು, ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ ನಾನು. ಅಳ್ಬಾರ್ದಮ್ಮ, ಹಾಕಮ್ಮ ಅಳೋದು ನೀನು. ಅಜ್ಜಿ ಅಲ್ಲಮ್ಮ, ಅಲ್ಲಿ ನಿನ್ನ ಚೆನ್ನಾಗಿ ನೋಡ್ಕೊಂತ ಇಲ್ಲ ಅವ್ರು ಯಾರು? ಇನ್ನೇನು ಆರಾಮಾಗಿ ಇವಾಗ ನೋಡಿ, ಜಾನ ಆಗ್ತಾ ಇಲ್ಲ, ಹಂಗ ಆಡ್ಕೊಂಡಿರ್ಬೇಕು ಮಗ್ನೆ ನೀನು. ಯಾರಮ್ಮ? ಓಹೋ, ನೀನ್ ದೊಡ್ಡ ಮಗು, ಅವಳು ಚಿಕ್ಕ ಮಗುನಾ? ಹೌದಾ, ನನ್ ಮಗು ಎಷ್ಟು ದೊಡ್ಡ ಮಗು ಆಗ್ಬಿಟ್ಟದೆ. ಹೌದಾ, ಆಮೇಲೆ ಮಾತಾಡ್ತಾಳಂತೆ. ಸರಿ, ಆಮೇಲೆ ಫೋನ್ ಮಾಡ್ತೀನಿ ಬಿಡಮ್ಮ.
ಮನೆಗೆ ನೋಡ ಈ ಅಮಿತ ತಪ್ಪೆ ಕೂತಂಗೆ ಒಂದ್ ಹತ್ರ ಕೂತಿತ್ತಾನೆ ನೋಡ್ದಂಗೆ ಇವಳು ಶೋಟ್ ಮೆಣಸಿನ್ಕಾಯಿ ಲೇ ಏನೋ ಇಲ್ಲಿಗೆ ಬಂದಿದ್ಯಾ ಯಾವಳ ರಾಧಿ ಓಲೆ ಸೂಪುನಾತಿ ನನ್ನ ಏನೇ ಅಂತ ಕೇಳ್ತಾ ಇದ್ಯಾ ಹಾ ನೀನ್ ಕಟ್ಟಿದ್ಯಾ ಇಟ್ಕಿದ್ರು ಜೋಡ್ಸೋಡ್ಸಿ ನಿನ್ನ ಮನೇನ ನಡಿಯ ಇಲ್ಲಿಂದ ಲೇ ಬಿತ್ರೆ ಮುಂದುವರಿಯುವುದು